3. ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಹರ್ಷೀಸ್ ಪ್ಯಾಷನ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಕರಿಬೇವಿನ ಸೊಪ್ಪಿನಿಂದ ಮಾಡಿದ ಒಂದು ಆರೋಗ್ಯಕರವಾದ ತಂಬುಳಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕರಿಬೇವಿನ ಸೊಪ್ಪನ್ನು ನಾವು ಪ್ರತಿದಿನ ದಿನಬಳಕೆಗೆ ಉಪಯೋಗಿಸ್ತೀವಿ. ಸಾಂಬಾರ್ಗಳಲ್ಲಿರಬಹುದು, ರಸಮ್ಗಳಲ್ಲಿರಬಹುದು, ಪಲ್ಯಗಳಲ್ಲಿರಬಹುದು, ಹೀಗೆ ವಿವಿಧ ಅಡುಗೆಗಳಿಗೆ ಉಪಯೋಗಿಸ್ತೀವಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪೇಸ್ಟ್ ಮಾಡಿ ಕೂದಲಿಗೆ ಅಪ್ಲೈ ಮಾಡ್ಕೋತೀವಿ. ಕಣ್ಣಿನ ದೃಷ್ಟಿಗೆ ಹಾಗೂ ಕೊಲೆಸ್ಟ್ರಾಲ್ಗೆ ಒಳ್ಳೆಯದು ಅಂತ ಬರೀ ಸೊಪ್ಪನ್ನು ತುಂಬ ಮಂದಿ ತಿಂತಾರೆ. ಹಾಗೆಯೇ ಇವತ್ತು ನಾನು ಕರಿಬೇವಿನ ಸೊಪ್ಪಿನಿಂದ ಆರೋಗ್ಯಕರವಾದ ತಂಬುಳಿ ಅನ್ನ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಈ ತಂಬುಳಿ ಅನ್ನೋ ಶಬ್ದ ಇದೆಯಲ್ಲ, ಇದು ಮಲೆನಾಡು, ಕರಾವಳಿ ಹಾಗೂ ದಕ್ಷಿಣ ಕನ್ನಡದ ಕೆಲವು ಪ್ರದೇಶಗಳಲ್ಲಿ ತುಂಬ ಸುಪ್ರಸಿದ್ಧ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಈ ಕರಿಬೇವಿನ ಸೊಪ್ಪಿನ ತಂಬುಳಿಗೆ ಬೇಕಾಗುವ ಪದಾರ್ಥಗಳು: ಅರ್ಧ ಬೌಲ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 4-5 ದಳ ಕರಿಬೇವಿನ ಸೊಪ್ಪು, ಬಟರ್ ಮಿಲ್ಕ್, ಕಡೆದ ಮಜ್ಜಿಗೆ ಹಾಗೂ 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಬಿಳಿ ಎಳ್ಳು ಹಾಗೂ 4 ಕಾಳುಮೆಣಸು. ಈ ಕಾಳುಮೆಣಸು ಏನಕ್ಕೆ ಅಂದರೆ ಈ ಥಂಡಿ ಚಳಿ ವಾತಾವರಣದಲ್ಲಿ ಶೀತ ನೆಗಡಿ ಏನು ಆಗಬಾರ್ದು ಅಂತ ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದವರು ಹಾಕ್ಕೋಬಹುದು. ಹಾಗೆಯೇ ಇದಿಷ್ಟು ಪದಾರ್ಥಗಳಿಂದ ಒಂದು 4 ಜನಕ್ಕೆ ತಂಬುಳಿಯನ್ನು ಸರ್ವ್ ಮಾಡಬಹುದು. ಇನ್ನು ಜಾಸ್ತಿ ಜನಕ್ಕೆ ಮಾಡಬೇಕು ಅಂತಂದರೆ ಎಲ್ಲ ಕ್ವಾಂಟಿಟೀಸನ್ನು ಸ್ವಲ್ಪ ಜಾಸ್ತಿ ತೊಗೊಬೇಕಾಗತ್ತೆ. ಇವಾಗ ಈ ಕರಿಬೇವಿನ ಸೊಪ್ಪು ಹಾಗೂ ಉದ್ದಿನಬೇಳೆ, ಎಳ್ಳು, ಕಾಳುಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ತೆಗೆದಿಟ್ಕೊಂಡಿರೋ ಉದ್ದಿನಬೇಳೆ, ಕಾಳುಮೆಣಸು ಹಾಗೂ ಎಳ್ಳನ್ನು ಹಾಕ್ಕೋತೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಂತರದಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಹಸಿ ಆಗಿದ್ದರೆ ತಂಬುಳಿ ತುಂಬ ಟೇಸ್ಟ್ ಬರುತ್ತೆ. ಒಣಗಿದ್ರೆ ಸ್ವಲ್ಪ ಒಣಗಿರೋ ಸ್ಮೆಲ್ ಬರುತ್ತೆ. ಆದಷ್ಟು ಹಸಿ ಸೊಪ್ಪನ್ನೇ ಉಪಯೋಗಿಸಿ. ಹೀಗೆ ಸರಿಯಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸರ್ ಜಾರ್ಗೆ ತುರ್ಕೊಂಡಿರೋ ಕಾಯಿ ತುರಿ, ಉಪ್ಪು ಮತ್ತು ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ, ರೋಸ್ಟ್ ಮಾಡ್ಕೊಂಡಿರೋ ಸೊಪ್ಪು ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ ವೀಕ್ಷಕರೇ, ತಂಬುಳಿಯನ್ನು ಇಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೋಸ್ಕೋಬೇಕು. ಸೋಸೋದಕ್ಕೂ ತುಂಬ ಈಸಿ ಆಗುತ್ತೆ. ಇವಾಗ ಈ ರುಬ್ಕೊಂಡಿರೋ ಪೇಸ್ಟನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ. ಹೀಗೆ ನೋಡಿ, ಗ್ರೀನ್ ಕಲರ್ ತಂಬುಳಿ ರೆಡಿ ಆಗ್ತಾ ಇದೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಮಕ್ಕಳೆಲ್ಲ ಕಲರ್ಸನ್ನು ಇಷ್ಟಪಡ್ತಾರೆ. ಅದಕ್ಕೆ ಮಕ್ಕಳಿಗೂ ಈ ಗ್ರೀನ್ ಕಲರ್ ತಂಬುಳಿ ತುಂಬ ಇಷ್ಟ ಆಗುತ್ತೆ. ಇವಾಗ ತಂಬುಳಿಯನ್ನು ಪೂರ್ತಿಯಾಗಿ ಸೋಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಎತ್ತಿಟ್ಟಿರೋ ಬಟರ್ ಮಿಲ್ಕನ್ನು ಸೇರಿಸ್ತೀನಿ. ಬಟರ್ ಮಿಲ್ಕ್ ಇಲ್ಲದೆ ತಂಬುಳಿಗೆ ಟೇಸ್ಟ್ ಬರಲ್ಲ. ಬಟರ್ ಮಿಲ್ಕ್ ಹಾಕಲೇಬೇಕಾಗತ್ತೆ. ಮೊಸರನ್ನು ಹಾಕಕ್ಕೆ ಹೋಗಬೇಡಿ. ಅದನ್ನು ಸರಿಯಾಗಿ ಕಡೆದ ಮಜ್ಜಿಗೆಯನ್ನು ಮಾಡೇ ಹಾಕಿ. ಆವಾಗ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಜಾಸ್ತಿ. ನೋಡಿ, ಇವಾಗ ತಂಬುಳಿ ಸವಿಯೋದಕ್ಕೆ ಸಿದ್ಧ ಆಗಿದೆ. ಇದನ್ನು ನೀವು ಅನ್ನದ ಜೊತೆಗೂ ಹಾಕ್ಕೋಬೋದು ಹಾಗೂ ಅನ್ನದ ಜೊತೆಗೆ
ಆಗಿಲ್ಲ ಅಂತಂದರೆ ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಲೂಬಹುದು ಊಟದ ಜೊತೆಗೆ. ತುಂಬ ಒಳ್ಳೆಯದು. ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ರುಚಿಯನ್ನು ಹೇಗಿದೆ ಅಂತ ಹೇಳಿ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲೂ ಹೀಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಸೊಪ್ಪುಗಳ ತಂಬುಳಿಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಹೇಗಿದೆ ಅಂತ ನೋಡಿ, ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.